11:30 ಗಂಟೆಗೆ ಈ ಕಡೆಯಿಂದ ಬರುವಾಗ ಇಲ್ಲಿ ಸ್ವಲ್ಪ ಬೆಂಕಿ ಇಲ್ಲಿ ಜನ ಕೂಡಿತ್ತು, ತುಂಬ ಜನ ಇದ್ದರು. ಆಗ ಇರುವಾಗ ನಾನೇನು ಇಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳಿ ನೋಡಿದೆ. ಆಗ ನೋಡುವಾಗ ಇಲ್ಲಿ ಬೆಂಕಿ ಎಲ್ಲ ಇದಾಗ್ತಿತ್ತು. ಆಗ ನಾವು ಫಸ್ಟ್ ಇಲ್ಲಿದೆ ಕೇಳಿದ್ದೇವೆ, ಫೈರ್ ಸರ್ವಿಸಿಗೆಲ್ಲ ಫೋನ್ ಮಾಡಿದ್ದೀರಾ ಅಂತ. ಆಗ ಫೋನ್ ಮಾಡಿದ್ದೇವೆ ಅಂತ ಹೇಳಿದರು, ಬರಲಿಲ್ಲ ಅಂತ ಹೇಳಿದರು. ಆಗ ನಾನು 11:30ಗೆ ಬರುವಾಗ ಇಲ್ಲಿ ಬೆಂಕಿ ಹಿಂದೆ ಮಾತ್ರ ಇತ್ತು, ಮುಂದೆ ಏನು ಬರಲಿಲ್ಲ, ಹಿಂದೆ ಇತ್ತು. ಅದು ಹಿಂದೆ ಅಂತ ಇದಾಗಿದೆ. ಮತ್ತೆ 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 ಮುಂದೆ ಮುಂದೆ ಬರುವಾಗ ಅಷ್ಟರಲ್ಲಿ ಫೈರ್ ಸರ್ವಿಸ್ ಬಂದಾಯಿತು. ಬರುವಾಗ ಇಲ್ಲಿ ಹಾಕುವಾಗ ಸ್ವಲ್ಪ ಇದಾಗಿದೆ, ಆದರೆ ಒಂದು ಹಿಂದೆಗಡೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಹಿಂದೆ ಸ್ವಲ್ಪ ಕಷ್ಟ ಆಯಿತು. ಅದು ಮತ್ತೆ ನೇತ್ರಾವತಿ ಬೇರೆ ನೀರೆಲ್ಲ ಬಂದೆಲ್ಲ ಇದು ಮಾಡ್ತಾರೆ. ಇಲ್ಲಿಂದ ಬರುವಾಗ ಇಲ್ಲಿ ಮಾಡಿ ಅದು ಆಗುತ್ತೆ. ಅಷ್ಟರಲ್ಲೇ ಮತ್ತೆ ನಮ್ಮದೆಲ್ಲ ಕೆಲಸ ಎಲ್ಲ ಒಬ್ಬೊಬ್ಬರೆಲ್ಲ ಉಪಕಾರ ಎಲ್ಲ ಮಾಡಿದ್ದಾರೆ. ಆ ಮನೆಯವರೆಲ್ಲ ಹೇಳ್ತಾರೆ ಬೆಂಕಿ ಅಷ್ಟು ಉರಿತು, ಬಿಸಿ ಆಗ್ತುಂಟು. ಎಲ್ಲ ಮನೆಯಿಂದ ಎಲ್ಲ ಹೊರಗೆ ಬಂದಿದ್ದಾರೆ ಓಡಿಕೊಂಡು. ಒಳಗಡೆ ಯಾರು ನಿಲ್ಲಿಲ್ಲ. ಅದು ಅಲ್ಲಿ ಒಂದು ಗಾಡಿ ಇತ್ತು, ಅದು ಕೂಡ ಬೆಂಕಿ ಹಿಡಿತಾರೆ ಅಂತೆಲ್ಲ ಗ್ಲಾಸ್ ಹೊಡೆದಾಕಿ ಅದನ್ನು ಎಳೆದುಕೊಂಡು ಹೊರಗೆ ಹಾಕಿದ್ದಾರೆ. ಯಾಕೆಂತ ಅಷ್ಟು ಬೆಂಕಿ ಆಚೆದು ಓಡ್ತಿತ್ತು, ಬೆಂಕಿ ಅಷ್ಟು ಪವರ್ ಇತ್ತು. ಅದ್ರ ಗುಜಿರಿ ಅಂಗಡಿ ಎಲ್ಲ ಅಂದರೆ ಪ್ಲಾಸ್ಟಿಕ್ ಬೇಗ ಬೆಂಕಿ ಹಿಡಿತದೆ. ಅದು ನಿಮಗೆ ಕಬ್ಬಿನದ ಅಷ್ಟು ಇದೆ, ಮತ್ತು ಆಯಿಲ್ ಅದೆಲ್ಲ ಇದ್ದರೆ ಫ್ಲೂಯಿಡ್ ಇದ್ದಾರೆ, ಅದು ಬೇಗ ಬೆಂಕಿ ಹಿಡಿತದೆ, ಫಾಸ್ಟ್ ಹಿಡಿತದೆ. ಆ ಥರ ಓನರ್ ಕೊಟ್ಟದ್ದು ಇದಕ್ಕೆ ಗೋಡಮಿಗೆ ಅಂತ. ಗೋಡಮ್ ಅಂದರೆ ಫರ್ನಿಚರ್ ಇದು. ಮತ್ತು ಇದು ಆ್ಯಕ್ಚುಲಿ 11 ಗಂಟೆಗೇನೋ ಫೋನ್ ಬಂದಿದೆ. ಇದಕ್ಕೆಲ್ಲ ಇವರೆಲ್ಲ ಸಂಧಿಸಿದ್ದಾರೆ. ಇಲ್ಲೇ ಕೌನ್ಸಿಲರ್ ಎಲ್ಲ ಬಂದು ಒಳ್ಳೆ ನಮಗೆ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ. ಫೈರ್ ಬ್ರಿಗೇಡ್ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅಂದರೆ ಈ ನೇಬರ್ಸ್ನವರೆಲ್ಲ 1 ಗಂಟೆಯಿಂದ ಫೋನ್ 1:30 ಗಂಟೆಯಿಂದ ಮಾಡುವಾಗ ಸಹ ಬರಲಿಲ್ಲ. ಆದರೆ ಇಲ್ಲ ಕೌನ್ಸಿಲರ್ನವರು ಇವರೆಲ್ಲ ಬಂದು ಭಾರಿ ಸಪೋರ್ಟ್ ಮಾಡಿದ್ದಾರೆ ಬಂದು. ಈಗ ಸಹ ಇಲ್ಲೇ ಇದ್ದಾರೋ. ಘಟನೆ ಏನಂತಲ್ಲ, ಬೆಂಕಿ ಹಿಡಿದು ಆದದಷ್ಟೇ. ಬೆಂಕಿ ಹಿಡ್ದದು ಹೇಗೆ ಹಿಡ್ದದು ಅಂತ ಗೊತ್ತಿಲ್ಲ. ಅದೀಗ ಕ್ಯಾಮರಾ ಉಂಟು, ಅದೆಂತ ನೋಡಬೇಕು. ಇನ್ನು ನೀರು ಹಾಕಿದ್ದಾರಲ್ಲ, ಅದರಲ್ಲಿ ಗೊತ್ತಾಗೋದು ಚಾನ್ಸಸ್ ಇಲ್ಲ, ಭಾರಿ ಕಮ್ಮಿ. ಆದರೆ ನೋಡಬೇಕಿನ್ನು ಎಂತ ಅಂತ. ಈಗ ಯಾರನ್ನು ಹಿಡಿಯುವುದು ಎಂತ ಅಂತ ಇಲ್ಲಿ ಯಾರು ಇರುವುದಿಲ್ಲಲ್ಲ. ಫೈರ್ ಸರ್ವಿಸ್ ಬಗ್ಗೆ ನನ್ನ ಲೆಕ್ಕದಲ್ಲಿ ಬರಬೇಕು, ಅವ್ರು ಇರಬೇಕು. ಅವರು ಮತ್ತೆ ನೀರು ತುಂಬಿಸಿ ಬರೋದಲ್ಲ, ಅದಕ್ಕಿಂತ ಮುಂಚೆ ರೆಡಿ ಇರಬೇಕು ಯಾವಾಗ ಸಹ. ಈಗ ಇವರು ನಮ್ಮ ಮೇಡಮ್ ಹೇಳಿದಾರಲ್ಲ, ಅವ್ರು ಮಾಡ್ತಾರೆ ಅಂತ ಮಾಡುವವರು. ಅವರು ಇದು ಕೊಟ್ಟಿದ್ದಾರೆ, ಅವ್ರು ಬಂದಿದ್ದಾರಲ್ಲ ಸ್ಪಾಟಿಗೆ ಬಂದು ಒಳ್ಳೆ ಇದು ಮಾಡಿದ್ದಾರೆ ಅವರು. ಮಾಡಬೇಕು. ಈಗ ನಾವು ಆ್ಯಕ್ಚುಲಿ ಈಗ ನಾವು ಈಗ ನಮ್ಮ ರೆಸಿಡೆನ್ಸ್ ಇದರಲ್ಲಿ ನಾವು ಸಹ ಕೊಡಬಾರ್ದು, ಲೈಸೆನ್ಸ್ ಕೊಡಬಾರ್ದು. ಮೇನ್ ನಮ್ಮ ಕಾರ್ಪೊರೇಟ್ರ್ನವರು ಇವರೆಲ್ಲ ಅದಕ್ಕೆಲ್ಲ ಇದು ಮಾಡಬೇಕು, ಮಾಡಬೇಕು. ಮತ್ತು ಕೊಟ್ಟ ಮೇಲೆ ಬೇರೆಯವರಿಗೆ ಬಂದು ಹೇಳಿದರೆ ಆಗೋದಿಲ್ಲ. ಓನರ್ನವರಿಗೆ ನೀವು ಯಾಕೆ ಕೊಟ್ಟದ್ದು, ನೀವು ಲೈಸೆನ್ಸ್ ನೀವು ಒಂದು ಸಲ ನಿಮಗೆ ಕಾಣ್ತದೆ ಓಪನ್ ಬರುವಾಗ, ಇಲ್ಲಿ ಗುಜರಿ ಅಂಗಡಿ ಉಂಟು, ಆಗ ಬಂದು ನೀವು ಮೆಸ್ಕಾಮ್ನವ್ರು ಸಹ ನೋಡ್ತಾರೆ, ಎಲ್ಲ ನೋಡ್ತಾರೆ, ನೋಡಿ ಮತ್ತೆ ಹೋಗೋದಲ್ಲ. ಈಗ ಓನರಿಗೆ ಅವನಿಗೆ ಬಾಡಿಗೆ ಬರ್ತದೆ, ಅವ್ನು ಕೊಡ್ತಾನೆ. ಆದರೆ ಮೆಸ್ಕಾಮ್ನವರೆಲ್ಲ ಇರ್ತಾರೆ, ಅವರು ಸಹ ನೋಡ್ತಾರೆ, ಯಾಕೆ ಕೊಟ್ಟದ್ದು, ಹೇಗೆ ಬರ್ತಾರೆ. ಈಗ ಸಡನ್ಲಿ ಇನ್ಸಿಡೆನ್ಸ್ ಆದ ನಂತರ ಬಂದು ಮಾತಾಡಿ ಏನು ಲಾಭ ಉಂಟಾ? ಏನು ಲಾಭ ಇಲ್ಲ. ಅದರ ಮುಂಚೆ ಮುನ್ನೆಚ್ಚರಿಕೆ ತೆಗಿಬೇಕು. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಪಟ್ಟಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಜಪ್ಪಿನಮಗರು ವಾರ್ಡಿನ ಕಾರ್ಪೊರೇಟರ್ ವೀಣಾ ಮಂಗಳ ಹೇಳಿ. ಇದು ಸರಿಸುಮಾರು 11 ಗಂಟೆಗೆ ನಮಗೆ ಕರೆ ಬಂದಿದೆ ಹತ್ತಿರದು ಸ್ಥಳೀಯರಿಂದ. ನಾವು ಆ ಕ್ಷಣಕ್ಕವೇ ಬಂದಿದ್ದೇವೆ. ಬರುವಾಗ ಮಾತ್ರ ಇದು ಎಲ್ಲ ಸ್ಕ್ರ್ಯಾಪಿದು ಮೆಟೀರಿಯಲ್ಸ್ ಇರುವುದರಿಂದ, ಕಾಟ್, ಬೆಡ್ ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಇರುವುದರಿಂದ, ಮತ್ತು ಎ ಸಿದು ಎಲ್ಲ ಪಾರ್ಟ್ಸ್ ಅಂಥದ್ದೆಲ್ಲ ಇರುವುದರಿಂದ ಅದು ಬೆಂಕಿ ಭಾರಿ ಎತ್ತರಕ್ಕೆ, ತೆಂಗಿನ ಮರಕ್ಕಿಂತ ಸಹ ಎತ್ತರದಲ್ಲಿ ಬೆಂಕಿ ಉರಿಯುತ್ತಿತ್ತು. ಅದು ಉರಿಯುವ ಹೊತ್ತಿಗೆ ನಮಗೆ ಫೈರ್ ಸರ್ವಿಸಿಗೆ ಫೋನ್ ಮಾಡಿದ್ದೇವೆ. ಆದರೆ ಮಂಗಳೂರಿನಲ್ಲಿ ದುರಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಒಂದೊಂದೇ ಸ್ಟೇಷನಲ್ಲಿ ಒಂದೊಂದೇ ಫೈರ್ ಸರ್ವಿಸ್ ಇರುವುದು. ಆ ಗಾಡಿ ಬರಬೇಕಾದ್ರೆ ತಡವಾಗಿದೆ. ಆದರೆ ಸಹ ನಾವು ಅಲ್ಲಿಂದ ಪಾಂಡೇಶ್ವರದಿಂದ ತರಿಸಿದ್ದೇವೆ. ಆಗ ನಾವು ಕೂಡಲೇ ಶಾಸಕರಿಗೆ ವೇದವ್ಯಾಸ್ ಕಾಮತ್ ಅವರು ಆ ಕ್ಷಣದಲ್ಲೇ ಇಲ್ಲಿಗೆ ಬಂದಿದ್ದರು ಸ್ಥಳಕ್ಕೆ. ಮತ್ತು ನಾವು MCF MRPLಯಿಂದ ಮತ್ತು ಬಂಟ್ವಾಳದಿಂದ ಸಹ ನಾವು ಗಾಡಿಯನ್ನು ತರಿಸಿದ್ದೇವೆ. 3 ಗಾಡಿ ಫೈರ್ ಸರ್ವಿಸ್ ಇದು ಬಂದಿತ್ತು, ಕುಂಟಿಕಾನದಿಂದ ಸಹ ಬಂದಿತ್ತು. ಮತ್ತು ನೇತ್ರಾವತಿ ಟ್ಯಾಂಕರ್ನವರಿಂದ ಸಹ ನೀರು ತರಿಸಿ ಹಾಕಿದ್ದೆವು. ಆದರೆ ಸಹ ಅದು ಈಗ ಸಹ ಅದರದ್ದು ಕಿಟಿ ಎಲ್ಲ ಉಂಟು, ಉರಿತಾನೇ ಉಂಟು. ತುಂಬ ಅಂದರೆ ಇದೊಂದು ತುಂಬ ಬೇಸರ ಸಂಗತಿ ಅಂತೇಳಿದರೆ, ಇವರು ಅನ್ಆಥರೈಸ್ಡ್ ಆಗಿ ಮಾಡಿದ್ದಾರೆ. ಅಷ್ಟು ದೊಡ್ಡ ಮನೆ ಸಹ ಒಂದು ಒತ್ತಿ ಉರಿದಿದೆ, ಏನು ಪರಿಹಾರ ಸಹ ಸಿಗುವುದಿಲ್ಲ. ಯಾವುದೇ ಸ್ಕ್ರ್ಯಾಪಿನ ಅಂಗಡಿ ಮಾಡುವಂಥ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಈಗ ಇನ್ನು ನಾವು ಈಗಾಗಲೇ ಶೈಲೇಶ್ ಕಾರ್ಪೊರೇಟರ್ ಇದ್ದರು ಮತ್ತು ಭರತಣ್ಣ ಇದ್ದರು, ನಾವು 3 ಕಾರ್ಪೊರೇಟರ್ಸ್ನವರು ಸಹ ಸೇರಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮಹಾನಗರ ಪಾಲಿಕೆಯ ಸುತ್ತಮುತ್ತಲು ರೆಸಿಡೆಂಟಲ್ ಏರಿಯಾದಲ್ಲಿ ಸ್ಕ್ರ್ಯಾಪಿನ ಒಂದು ಅಂಗಡಿಯನ್ನು ಕೊಡಲಿಕ್ಕೆ ಲೈಸೆನ್ಸ್ ಕೊಡಬಾರ್ದು ಹೇಳಿ. ಏನೋ ಈ ದೇವರ ದಯೆಯಿಂದ ಇಲ್ಲಿ ಚಿಂತನಾ ದೈವಸ್ಥಾನ ಇತ್ತು, ಅಲ್ಲಿ ವೈದ್ಯನಾಥ ದೇವರ ದಯೆಯಿಂದ ಇಲ್ಲಿ ಯಾರಿಗೆ ಸಹ ಪ್ರಾಣ ಹಾನಿ ಆಗಲಿಲ್ಲ.
ತುಂಬ ಮಟ್ಟದ ಬೆಂಕಿ ಅಂತ ಹೇಳಿದರೆ ಹತ್ತಿರ ಹತ್ತಿರ ಮನೆ ಇರ್ತಿದ್ರೆ ತುಂಬ ಜೀವದ್ದು ಹಾನಿ ಆಗ್ತಿತ್ತು. ಅದು ಯಾವುದೇ ಆಗಲಿಲ್ಲ ದೇವರ ದಯೆಯಿಂದ. ಮತ್ತು ತುಂಬ ಜನರೆಲ್ಲ ಸೇರಿದ್ರು, ಟ್ರಾಫಿಕ್ ಎಲ್ಲ ಬ್ಲಾಕ್ ಆಗಿತ್ತು, ಎಲ್ಲ ಟ್ರಾಫಿಕ್ನವರು ಸಹ ಬಂದಿದ್ದರು ಮತ್ತು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹ. ಆದರೆ ಒಂದು ಇನ್ನು ನಾವು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಆರೋಗ್ಯಾಧಿಕಾರಿಯವರ ಹತ್ರ ಈಗಾಗಲೇ ಮನವಿ ಕೊಡ್ತೇವೆ. ನಾವು ಇನ್ನು ಮುಂದೆ ರೆಸಿಡೆಂಟಲ್ ಏರಿಯಾದಲ್ಲಿ ಗುಜಿರಿ ವ್ಯಾಪಾರಿಗೆ ಯಾವುದೇ ಒಂದು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಬೇಕು. ಯಾಕೆಂದರೆ ಇಲ್ಲದಿದ್ದರೆ ಇಂಥ ಎಲ್ಲ ಅನಾಹುತಕ್ಕೆ ಯಾರು ಕಾರಣ? ಇಲ್ಲಿ ಇವತ್ತು ಪ್ರಾಣ ಹೋಗ್ತಿದ್ರೆ ಫಸ್ಟ್ ಆಫ್ ಆಲ್ ಅವರದ್ದು 50 ಲಕ್ಷ ತನಕ ಎಲ್ಲ ವಸ್ತುಗಳು ಇದಾಗಿದೆ. ಅವರು ಮೊದಲೇ ಡಿಪ್ರೆಷನಲ್ಲಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಪುನಃ ನಾವು ಜೀವಕ್ಕೆ ಹಾನಿ ಆಗ್ತಿದ್ರೆ ಯಾರು ಹೊಣೆ ಆಗ್ತಿದ್ರು? ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಸಹ ರೆಸಿಡೆಂಟಲ್ ಏರಿಯಾದಲ್ಲಿ ನಾವು ಇದನ್ನು ಗುಜಿರಿ ವ್ಯಾಪಾರಿಗೆ ಪರ್ಮಿಷನನ್ನು ನೀಡಬಾರ್ದು ಅಂತ ಹೇಳಿ, ಮತ್ತು ಈಗಾಗಲೇ ನಾವು ಮಹಾನಗರ ಪಾಲಿಕೆಯ ಮೇಯರ್ ಮನೋಜ್ ರವರ ನೇತೃತ್ವದಲ್ಲಿ ಇನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಸ್ಕ್ರ್ಯಾಪ್ ಇದು ಉಂಟು ಅದಕ್ಕೆ ನಾವು ಈಗ ಭೇಟಿ ನೀಡಿ ಅದರದ್ದು ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಯಾಕೆಂದರೆ ಅಗ್ನಿಶಾಮಕ ದಳದ್ದು ನಾವು ಖಂಡಿತವಾಗಿಯೂ ಮಾಡಲಿಕ್ಕೆ ಅದರದ್ದು ಸಹ ಈ ಸತಿ ನಾವು ಕೌನ್ಸಿಲ್ ಮೀಟಿಂಗಲ್ಲಿ ನಾವು ಆ ಟಾಪಿಕನ್ನು ಇಡ್ತೇವೆ. ಎಲ್ಲ ಕಡೆಯಲ್ಲಿ ಸಹ ಒಂದೊಂದು ಅಗ್ನಿಶಾಮಕ ದಳ ಇರುವುದರಿಂದ ಗಾಡಿ ತುಂಬ ತೊಂದರೆಯಾಗಿದೆ. ಯಾಕೆಂದರೆ ಪಾಂಡೇಶ್ವರದವರು ಬಂದಿದ್ದಾರೆ, ಅಲ್ಲಿ ಅವರದ್ದು ನೀರು ಖಾಲಿಯಾಗಿದೆ. ಪುನಃ ಅವರು ಫಿಲ್ಲಿಂಗಿಗೆ ಹೋಗಬೇಕಾದ್ರೆ ಪುನಃ ಕುಂಟಿಕನದವರು ಬಂದರು. ಅದು ತುಂಬ ಒಂದು 20-30 ನಿಮಿಷದ್ದು ಟೈಮ್ ತಗೊಳ್ತಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಸಷ್ಟು ಬೆಂಕಿ ಉರಿಯುತ್ತಿತ್ತು. ಗುಜಿರಿ ಅಂಗಡಿ ಬಂದ್ ಮಾಡುವ ವಿಷಯ ಅಲ್ಲ ನಮ್ಮದು ಉದ್ದೇಶ. ಎಂತ ಅಂತ ಹೇಳಿದರೆ ರೆಸಿಡೆಂಟಲ್ ಏರಿಯಾದಲ್ಲಿ ಈಗ ಅವರು ಅಧಿಕೃತವಾಗಿದ್ದಿದ್ರೆ ಏನಾದರೂ ಈಗ ಅವರು ಲೈಸೆನ್ಸ್ ತಗೊಳ್ತಿದ್ರೆ ಅವರಿಗೆ ಬೆನಿಫಿಟ್ಸ್ ಇರ್ತಿತ್ತು, ಹೌದಲ್ವಾ? ಅಧಿಕೃತವಾಗಿ ಮಾಡ್ತಿದ್ರೆ ಅವರಿಗೆ ಇನ್ಸೂರೆನ್ಸ್ ಮಾಡ್ತಿದ್ರು, ಇನ್ಸೂರೆನ್ಸ್ ಕ್ಲೈಮ್ ಆಗ್ತಿತ್ತು. ಇವತ್ತು ಅವರು ದುಃಖ ಪಡುವಂಥ ಸಂದರ್ಭ ಬರ್ತಿರಲಿಲ್ಲ. ಏನಾದರೂ ದುಃಖ ಆಗ್ತದೆ, ಹೌದು. ಇಷ್ಟೆಲ್ಲ ಹಳೆಯ ಒಳ್ಳೊಳ್ಳೆಯ ಪೀಠೋಪಕರಣಗಳು ಇರ್ತಿತ್ತು ಇಲ್ಲಿ, ಅದೆಲ್ಲ ಒತ್ತಿ ಹೋಗುವ ಎಲ್ಲರಿಗೂ ಸಹ ದುಃಖ ಆಗ್ತದೆ. ಆದರೆ ಅಧಿಕೃತವಾಗಿದ್ದರೆ ಯಾವುದಕ್ಕೆ ಸಹ ಅಧಿಕೃತವಾಗುವಾಗ ಈಗ ಕಾರ್ಪೊರೇಷನಲ್ಲಿ ಅವರು ಪರ್ಮಿಷನ್ ತಗೊಳ್ತಿದ್ರೆ ಅವರು ನೋಡ್ತಾರೆ ರೆಸಿಡೆಂಟಲ್ ಏರಿಯಾದಲ್ಲಿ ಅಲ್ಲಿ ಕೊಡಬೇಕಾ, ಇಲ್ಲಿ ನೋಡಿ ಇಷ್ಟು ಒಂದು ಆ ಫ್ಲ್ಯಾಟ್ ಉಂಟು, 2 ಫ್ಲ್ಯಾಟಿನಲ್ಲಿ ಎಷ್ಟು ಜನಸಂಖ್ಯೆ ಉಂಟು. ಇನ್ನು ಮುಂದಿನ ದಿವಸದಲ್ಲಿ ಈಗ ಇಷ್ಟು ನನಗೆ ಗೊತ್ತಿರಲಿಲ್ಲ. ಅಂದರೆ ಕೆಲಸ ಎಲ್ಲರೂ ಸಹ ನೀವು ಹೇಳಿದಾಗೆ ಹೊಟ್ಟೆಪಾಡಿಗೆ ಮಾಡ್ತಾರೆ. ಹೊಟ್ಟೆಪಾಡಿಗೆ ಮಾಡುವವರಿಗೆ ನಾವು ಯಾಕೆ ಉಪದ್ರ ಆಗ್ತೇವೆ? ಒಂದೊಂದು ಇನ್ಸಿಡೆಂಟ್ ಇರಲಿ ಅಲ್ಲ ಎಲ್ಲರೂ ಸಹ ಪಾಠ ಕಲಿಯೋದು. ಇನ್ಸಿಡೆಂಟ್ ಆದರೆ ಗೊತ್ತಾಗ್ತದೆ ನೋಡಿ ಇಂಥ ಸಂದರ್ಭ ಆಯಿತು. ಈಗ ಇವರಿಗೆ ಯಾರು ಮಾಲೀಕರಿಗೆ ಇದು 2ನೇ ಸತಿ ಆದದ್ದು ಅಂತ ಅವರು ಹೇಳಿದರು. ಅವರು ಎಚ್ಚೆತ್ತುಕೊಳ್ಬೇಕಿತ್ತು. ಇಲಾಖೆ ನಾವು ಈಗಾಗಲೇ ಎಲ್ಲೆಲ್ಲಿ ಇದು ಉಂಟು ಗುಜಿರಿ ಅಂಗಡಿ ಉಂಟು ಸ್ಕ್ರ್ಯಾಪ್ ಇದು ಅದಕ್ಕೆ ನಾವು ಕ್ರಮ ವಹಿಸ್ತೇವೆ. ಅಂದರೆ ಫೈರ್ ಸೇಫ್ಟಿಯನ್ನು ಸಹ ಇಡಬೇಕು. ಎಮರ್ಜೆನ್ಸಿಯಲ್ಲಿ ಈಗ ಇವರಿಷ್ಟು ಗುಜಿರಿ ತಂದು ಹಾಕಿ ಇವರು ಇಲ್ಲಿ ಯಾರು ಸಹ ವಾಸ ಇಲ್ಲ ಅಲ್ವಾ? ಈಗ ಇಲ್ಲಿ ಯಾರಾದರೂ ಒಬ್ಬರು ವಾಚ್ಮ್ಯಾನ್ ಅಥವಾ ಏನಾದರೂ ಇರ್ದಿದ್ರೆ ಫೈರ್ ಸೇಫ್ಟಿ ಇರ್ತಿದ್ರೆ ಇಮಿಡಿಯೇಟ್ಲಿ ಆಗಿ ಅಲ್ಲಿ ಬೆಂಕಿ ನಂದಿಸ್ಬೋದಿತ್ತು.